ನಾನು ನಿಕೇಶ್ ಕೊಠಾರಿ. ಜನಿವಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿರುವಂತಹ ವಿಚಾರ. ಜನಿವಾರವನ್ನ ತೆಗೆದುಬಿಟ್ಟು ಸಿಇಟಿ ಎಕ್ಸಾಮ್ ಬರೆಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರ್ ಖಂಡ್ರೆ ಕೂಡ ಮಾತನಾಡಿದ್ದಾರೆ. 24 ಗಂಟೆ ಒಳಗೆ ವರದಿ ಕೊಡಲು ಸಚಿವ ಖಂಡ್ರೆ ಸೂಚನೆ ಕೊಟ್ಟಿದ್ದಾರೆ. ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಡಿಸಿ ಶಿಲ್ಪಾ ಶರ್ಮಾಗೆ ಪತ್ರವನ್ನ ಬರೆದಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಎಚ್ಚೆತ್ತಂತಹ ಉಸ್ತುವಾರಿ ಸಚಿವ, ವಿದ್ಯಾರ್ಥಿ ಭವಿಷ್ಯವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಘಟನೆ ಕುರಿತು ಸಂಪೂರ್ಣ ತನಿಖೆಗೆ ಸೂಚನೆಯನ್ನ ಕೊಟ್ಟಿದ್ದೇನೆ ಅಂತ ಈಶ್ವರ್ ಖಂಡ್ರೆ ಅವರು, ಇದರ ಉಸ್ತುವಾರಿ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರ ಹೇಳಿಕೆ. ನೋಡಿ, ಈಗಾಗಲೇ ಆ ಒಂದು ಪೋಸ್ಟ್ ಅನ್ನು ಕೂಡ ಗಮನಿಸ್ತಾ ಇರಬಹುದು. ಅಂದ್ರೆ ಡಿಸಿ ಅವರಿಗೆ ಬರೆದಿರುವಂತಹ ಪತ್ರ, ಉಸ್ತುವಾರಿ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು 24 ಗಂಟೆ ಒಳಗೆ ಇದಕ್ಕೆ ಉತ್ತರವನ್ನ ನೀಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಉತ್ತರ ಕೊಡಬೇಕಾಗತ್ತೆ. ಯಾಕೆ ಏನು ಕಂಪ್ಲೀಟ್ ಆದಂತ ಡೀಟೇಲ್ಸ್ ಕೊಡಬೇಕಾಗತ್ತೆ. ಅದು ಕೂಡ ಬೀದರ್ನ ವಿದ್ಯಾರ್ಥಿ, ಅವರಿಗೆ ಸಂಬಂಧಪಟ್ಟಂತ ಉಸ್ತುವಾರಿ ಸಚಿವರು ಜನಿವಾರವನ್ನ ತೆಗೆಸಿ ಸಿಇಟಿ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಪ್ಡೇಟ್ ಸಿಗ್ತಾ ಇರುವಂತದ್ದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಬೀದರ್ ಪ್ರತಿನಿಧಿ ಅಂತ ಮಲ್ಲಿಕಾರ್ಜುನ್ ಮರಕಲೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, 24 ಗಂಟೆ ಒಳಗೆ ಈಗ ಉತ್ತರವನ್ನ ಕೊಡಬೇಕು ಅಂತ ಪತ್ರ ಬರೆದಿದ್ದಾರೆ. ಈಗ ಯಾವ ರೀತಿಯಾಗಿ ಪ್ರತ್ಯುತ್ತರ ಸಿಗುತ್ತೆ ಅಂತ ನಿರೀಕ್ಷೆ ಮಾಡಬಹುದು? ಹೌದು ನಿಕೇಶ್, ಈಗಾಗಲೇ ಇಡೀ ರಾಜ್ಯದಲ್ಲೇ ಈ ಒಂದು ಪ್ರಕರಣ ಸಂಚಲನ ಮೂಡಿಸಿದೆ. ಯಾಕಂದ್ರೆ ಸ್ವಾತಂತ್ರ್ಯ ಭಾರತದಲ್ಲಿ ಪ್ರತಿಯೊಬ್ಬರಿಗೊಂದು ಸ್ವಾತಂತ್ರ್ಯ ಇದೆ. ಈಗಾಗಲೇ ಈ ಒಂದು ವಿದ್ಯಾರ್ಥಿ ಈಗಾಗಲೇ ಕರ್ನಾಟಕ ಸಿಇಟಿ ಮ್ಯಾಥಮೆಟಿಕ್ಸ್ ಪೇಪರ್ ಅನ್ನ ಬರೀಲಿಕ್ಕೆ ಎಕ್ಸಾಮ್ ಸೆಂಟರ್ಗೆ ಹೋಗ್ತಾರ. ಆ ಸಂದರ್ಭದಲ್ಲಿ ಆ ಪರೀಕ್ಷಾ ಕೇಂದ್ರದ ಸಿಬ್ಬಂದಿಗಳು ಕಾಲೇಜ್ ಒಳಗಡೆ ಬಿಡಬೇಕು, ಆತನನ್ನ ಕೊರಳಲ್ಲಿ ಜನಿವಾರ ಇದೆ ಅದನ್ನ ತೆಗಿಬೇಕು ಅಂತೇಳಿ ಹಠಾತ್ ಬೀಳ್ತಾರೆ. ಆದ್ರೆ ಆತ ಕೂಡ ಇದು ನಮ್ಮ ಸಮಾಜ, ನಮ್ದೇ ಆದಂತ ಒಂದು ಸಂಸ್ಕೃತಿ ಇದೆ, ನಮಗೆ ತೆಗಿಲಕ್ ಬರಲ್ಲ ಅಂತೇಳಿ ಆತ ಹಠ ಮಾಡ್ತಾನೆ. ಹೀಗಾಗಿ ಜನಿವಾರ ತೆಗೆಯಲಕ್ ಕಾರಣ ಆತನನ್ನ ಈಗಾಗಲೇ ಪರೀಕ್ಷೆಯಿಂದ ವಂಚಿತಗೊಳಿಸ್ತಾರ. ಆ ಪರೀಕ್ಷೆಯಿಂದ ವಂಚಿತಗೊಳಿಸಿದ ಹಾಗೆ ಆತ ಕೂಡ ಸಾಕಷ್ಟು ಒಂದು ನೋವನ್ನು ಖಿನ್ನತೆ ಒಳಗಾಗ್ತಾನೆ. ಇಡೀ ಕುಟುಂಬಸ್ಥರು ಕೂಡ ಕಣ್ಣೀರು ಆಗ್ತಾ ಇದ್ರು. ಈ ಕುರಿತು ರಿಪಬ್ಲಿಕ್ ಕನ್ನಡ ಈಗಾಗಲೇ ವಿಸ್ತೃತವಾದ ವರದಿ ಪ್ರಸಾರ ಆದ ಬಳಿಕ ಎಲ್ಲೊಂದ್ ಕಡೆ ಸರ್ಕಾರ ಕೂಡ ಎಚ್ಚೆತ್ತುಕೊಂಡದ ಅಂತ ಹೇಳ್ಬೋದು. ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ತಕ್ಷಣವೇ ಈಗಾಗಲೇ ಒಂದು ಪತ್ರನ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರಿಗೆ ಒಂದು ಪತ್ರನ ಬರೆದು 24 ಗಂಟೆಯಲ್ಲೇ ವರದಿ ಕೊಡಬೇಕು ಮತ್ತು ಸೂಕ್ತ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಉಪ ವಿಭಾಗ ಅಧಿಕಾರಿ ಅಂದ್ರೆ ದರ್ಜೆ ಅಧಿಕಾರಿಯ ಒಂದು ತಂಡನ ರಚನೆ ಮಾಡಿ ಟೋಟಲಿ ಕುಲಂಕುಷವಾಗಿ ತನಿಖೆ ಮಾಡಬೇಕು. ಪರೀಕ್ಷಾ ಕೇಂದ್ರ ಹೊರಗಡೆ ಏನಾಗ್ತು, ಏನಿಲ್ಲ, ಯಾರು ಸಿಬ್ಬಂದಿ ಇದ್ರು, ಯಾರು ಅಧಿಕಾರಿ ಇದ್ರು, ಈ ರೀತಿ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಘಟನೆ. ಅದು ಒಂದು ಸೂಫಿ ಸಂತರ ನಾಡು, ಶರಣರು ಬಾಳಿ ಬದುಕಿದ ನಾಡಿನಲ್ಲಿ ನಡೆದ ಸಾಕಷ್ಟು ಒಂದು ಸಚಿವರು ಕೂಡ ಎಲ್ಲೋ ಒಂದ್ ಕಡೆ ಸಾಕಷ್ಟು ಒಂದು ಅಧಿಕಾರಿಗಳ ವಿರುದ್ಧ ಗುಡುಗಿದಾರ ಅಂತ ಹೇಳ್ಬೋದು. ಏನಿದೆ ಸಂಪೂರ್ಣ ತನಿಖೆ ನಡೆಸಬೇಕು, ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸಚಿವರು ಸೂಚಿಸಿದ್ದಾರೆ. ಅದೇ ರೀತಿ ರಿಪಬ್ಲಿಕ್ ವರದಿ ಬಳಿಕ ಎಲ್ಲೋ ಒಂದ್ ಕಡೆ ಇವತ್ತಿನ ಕರ್ನಾಟಕ ಸಿಇಟಿಗಳು ಕೂಡ ಎಚ್ಚೆತ್ತುಕೊಂಡು ಈ ಒಂದು ವಿದ್ಯಾರ್ಥಿ. ಎಸ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ನಾನು ನಿಕೇಶ್ ಕೊಠಾರಿ. ಜನಿವಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿರುವಂತಹ ವಿಚಾರ. ಜನಿವಾರವನ್ನ ತೆಗೆದುಬಿಟ್ಟು ಸಿಇಟಿ ಎಕ್ಸಾಮ್ ಬರೆಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರ್ ಖಂಡ್ರೆ ಕೂಡ ಮಾತನಾಡಿದ್ದಾರೆ. 24 ಗಂಟೆ ಒಳಗೆ ವರದಿ ಕೊಡಲು ಸಚಿವ ಖಂಡ್ರೆ ಸೂಚನೆ ಕೊಟ್ಟಿದ್ದಾರೆ. ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಡಿಸಿ ಶಿಲ್ಪಾ ಶರ್ಮಾಗೆ ಪತ್ರವನ್ನ ಬರೆದಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಎಚ್ಚೆತ್ತಂತಹ ಉಸ್ತುವಾರಿ ಸಚಿವ, ವಿದ್ಯಾರ್ಥಿ ಭವಿಷ್ಯವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಘಟನೆ ಕುರಿತು ಸಂಪೂರ್ಣ ತನಿಖೆಗೆ ಸೂಚನೆಯನ್ನ ಕೊಟ್ಟಿದ್ದೇನೆ ಅಂತ ಈಶ್ವರ್ ಖಂಡ್ರೆ ಅವರು, ಇದರ ಉಸ್ತುವಾರಿ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರ ಹೇಳಿಕೆ. ನೋಡಿ, ಈಗಾಗಲೇ ಆ ಒಂದು ಪೋಸ್ಟ್ ಅನ್ನು ಕೂಡ ಗಮನಿಸ್ತಾ ಇರಬಹುದು. ಅಂದ್ರೆ ಡಿಸಿ ಅವರಿಗೆ ಬರೆದಿರುವಂತಹ ಪತ್ರ, ಉಸ್ತುವಾರಿ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು 24 ಗಂಟೆ ಒಳಗೆ ಇದಕ್ಕೆ ಉತ್ತರವನ್ನ ನೀಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಉತ್ತರ ಕೊಡಬೇಕಾಗತ್ತೆ. ಯಾಕೆ ಏನು ಕಂಪ್ಲೀಟ್ ಆದಂತ ಡೀಟೇಲ್ಸ್ ಕೊಡಬೇಕಾಗತ್ತೆ. ಅದು ಕೂಡ ಬೀದರ್ನ ವಿದ್ಯಾರ್ಥಿ, ಅವರಿಗೆ ಸಂಬಂಧಪಟ್ಟಂತ ಉಸ್ತುವಾರಿ ಸಚಿವರು ಜನಿವಾರವನ್ನ ತೆಗೆಸಿ ಸಿಇಟಿ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಪ್ಡೇಟ್ ಸಿಗ್ತಾ ಇರುವಂತದ್ದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಬೀದರ್ ಪ್ರತಿನಿಧಿ ಅಂತ ಮಲ್ಲಿಕಾರ್ಜುನ್ ಮರಕಲೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, 24 ಗಂಟೆ ಒಳಗೆ ಈಗ ಉತ್ತರವನ್ನ ಕೊಡಬೇಕು ಅಂತ ಪತ್ರ ಬರೆದಿದ್ದಾರೆ. ಈಗ ಯಾವ ರೀತಿಯಾಗಿ ಪ್ರತ್ಯುತ್ತರ ಸಿಗುತ್ತೆ ಅಂತ ನಿರೀಕ್ಷೆ ಮಾಡಬಹುದು? ಹೌದು ನಿಕೇಶ್, ಈಗಾಗಲೇ ಇಡೀ ರಾಜ್ಯದಲ್ಲೇ ಈ ಒಂದು ಪ್ರಕರಣ ಸಂಚಲನ ಮೂಡಿಸಿದೆ. ಯಾಕಂದ್ರೆ ಸ್ವಾತಂತ್ರ್ಯ ಭಾರತದಲ್ಲಿ ಪ್ರತಿಯೊಬ್ಬರಿಗೊಂದು ಸ್ವಾತಂತ್ರ್ಯ ಇದೆ. ಈಗಾಗಲೇ
ಈ ಒಂದು ವಿದ್ಯಾರ್ಥಿ ಏನ್ ಈಗಾಗಲೇ ಕರ್ನಾಟಕ ಸಿಇಟಿ ಏನ್ ಮ್ಯಾಥಮೆಟಿಕ್ಸ್ ಪೇಪರ್ ಅನ್ನ ಬರೀಲಿಕ್ಕೆ ಎಕ್ಸಾಮ್ ಸೆಂಟರ್ಗೆ ಹೋಗ್ತಾರ, ಆ ಸಂದರ್ಭದಲ್ಲಿ ಆ ಪರೀಕ್ಷಾ ಕೇಂದ್ರದ ಸಿಬ್ಬಂದಿಗಳು ಏನು ಕಾಲೇಜ್ ಒಳಗಡೆ ಬಿಡಬೇಕು, ಆತನನ್ನ ಕೊರಳಲ್ಲಿ ಏನ್ ಜನಿವಾರ ಇದೆ ಅದನ್ನ ತೆಗಿಬೇಕು ಅಂತೇಳಿ ಹಠ ಬೀಳ್ತಾರೆ. ಆದ್ರೆ ಆತ ಕೂಡ ಇದು ನಮ್ಮ ಸಮಾಜ, ನಮ್ದೇ ಆದಂತ ಒಂದು ಸಂಸ್ಕೃತಿ ಇದೆ, ನಮಗೆ ತೆಗಿಲಕ್ ಬರಲ್ಲ ಅಂತೇಳಿ ಆತ ಹಠ ಮಾಡ್ತಾನೆ. ಹೀಗಾಗಿ ಜನಿವಾರ ತೆಗೆಯಲಕ್ ಕಾರಣ ಆತನನ್ನ ಏನ್ ಈಗಾಗಲೇ ಪರೀಕ್ಷೆಯಿಂದ ವಂಚಿತಗೊಳಿಸ್ತಾರ. ಆ ಪರೀಕ್ಷೆಯಿಂದ ವಂಚಿತಗೊಳಿಸಿದ ಹಾಗೆ ಆತ ಕೂಡ ಸಾಕಷ್ಟು ಒಂದು ನೋವನ್ನು ಖಿನ್ನತೆ ಒಳಗಾಗ್ತಾನೆ. ಇಡೀ ಕುಟುಂಬಸ್ಥರು ಕೂಡ ಕಣ್ಣೀರ್ ಆಗ್ತಾ ಇದ್ರು. ಈ ಕುರಿತು ರಿಪಬ್ಲಿಕ್ ಕನ್ನಡ ಏನ್ ಈಗಾಗಲೇ ವಿಸ್ತೃತವಾದ ವರದಿ ಪ್ರಸಾರ ಆದ ಬಳಿಕ ಎಲ್ಲೊಂದ್ ಕಡೆ ಸರ್ಕಾರ ಕೂಡ ಎಚ್ಚೆತ್ತುಕೊಂಡದ ಅಂತ ಹೇಳ್ಬೋದು. ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ತಕ್ಷಣವೇ ಈಗಾಗಲೇ ಒಂದು ಪತ್ರನ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರಿಗೆ ಒಂದು ಪತ್ರನ ಬರೆದು 24 ಗಂಟೆಯಲ್ಲೇ ವರದಿ ಕೊಡಬೇಕು ಮತ್ತು ಸೂಕ್ತ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಆ ಉಪ ವಿಭಾಗ ಅಧಿಕಾರಿ ಅಂದ್ರೆ ದರ್ಜೆಯ ಅಧಿಕಾರಿಯ ಒಂದು ತಂಡನ ರಚನೆ ಮಾಡಿ ಟೋಟಲಿ ಕುಲಂಕುಷವಾಗಿ ತನಿಖೆ ಮಾಡಬೇಕು. ಪರೀಕ್ಷಾ ಕೇಂದ್ರ ಹೊರಗಡೆ ಏನಾಗ್ತು, ಏನಿಲ್ಲ, ಯಾರು ಸಿಬ್ಬಂದಿ ಇದ್ರು, ಯಾರು ಅಧಿಕಾರಿ ಇದ್ರು, ಈ ರೀತಿ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಘಟನೆ ಅದು ಒಂದು ಸೂಫಿ ಸಂತರ ನಾಡು, ಶರಣರು ಬಾಳಿ ಬದುಕಿದ ನಾಡಿನಲ್ಲಿ ನಡೆದ ಸಾಕಷ್ಟು ಒಂದು ಸಚಿವರು ಕೂಡ ಎಲ್ಲೋ ಒಂದ್ ಕಡೆ ಸಾಕಷ್ಟು ಒಂದು ಅಧಿಕಾರಿಗಳ ವಿರುದ್ಧ ಗುಡುಗಿದಾರ ಅಂತ ಹೇಳ್ಬೋದು. ಏನ್ ಸಂಪೂರ್ಣ ತನಿಖೆ ನಡೆಸಬೇಕು, ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸಚಿವರು ಸೂಚಿಸಿದ್ದಾರೆ. ಅದೇ ರೀತಿ ರಿಪಬ್ಲಿಕ್ ವರದಿ ಬಳಿಕ ಎಲ್ಲೋ ಒಂದ್ ಕಡೆ ಇವತ್ತಿನ ಕರ್ನಾಟಕ ಸಿಇಟಿಗಳು ಕೂಡ ಎಚ್ಚೆತ್ತುಕೊಂಡು ಏನು ಈ ಒಂದು ವಿದ್ಯಾರ್ಥಿ. ಎಸ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ನಾನು ನಿಕೇಶ್ ಕೊಠಾರಿ. ಜನಿವಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿರುವಂತಹ ವಿಚಾರ, ಜನಿವಾರವನ್ನ ತೆಗೆದುಬಿಟ್ಟು ಸಿಇಟಿ ಎಕ್ಸಾಮ್ ಬರೆಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರ್ ಖಂಡ್ರೆ ಕೂಡ ಮಾತನಾಡಿದ್ದಾರೆ. 24 ಗಂಟೆ ಒಳಗೆ ವರದಿ ಕೊಡಲು ಸಚಿವ ಖಂಡ್ರೆ ಸೂಚನೆ ಕೊಟ್ಟಿದ್ದಾರೆ. ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಡಿಸಿ ಶಿಲ್ಪಾ ಶರ್ಮಾಗೆ ಪತ್ರವನ್ನ ಬರೆದಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಎಚ್ಚೆತ್ತಂತಹ ಉಸ್ತುವಾರಿ ಸಚಿವ, ವಿದ್ಯಾರ್ಥಿ ಭವಿಷ್ಯವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ, ಘಟನೆ ಕುರಿತು ಸಂಪೂರ್ಣ ತನಿಖೆಗೆ ಸೂಚನೆಯನ್ನ ಕೊಟ್ಟಿದ್ದೇನೆ ಅಂತ ಈಶ್ವರ್ ಖಂಡ್ರೆ ಅವರು, ಇದರ ಉಸ್ತುವಾರಿ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರ ಹೇಳಿಕೆ. ನೋಡಿ, ಈಗಾಗಲೇ ಆ ಒಂದು ಪೋಸ್ಟ್ ಅನ್ನು ಕೂಡ ಗಮನಿಸ್ತಾ ಇರಬಹುದು. ಅಂದ್ರೆ ಡಿಸಿ ಅವರಿಗೆ ಬರೆದಿರುವಂತಹ ಪತ್ರ, ಉಸ್ತುವಾರಿ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು 24 ಗಂಟೆ ಒಳಗೆ ಇದಕ್ಕೆ ಉತ್ತರವನ್ನ ನೀಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಉತ್ತರ ಕೊಡಬೇಕಾಗತ್ತೆ, ಯಾಕೆ ಏನು ಕಂಪ್ಲೀಟ್ ಆದಂತ ಡೀಟೇಲ್ಸ್ ಕೊಡಬೇಕಾಗತ್ತೆ. ಅದು ಕೂಡ ಬೀದರ್ನ ವಿದ್ಯಾರ್ಥಿ, ಅವರಿಗೆ ಸಂಬಂಧಪಟ್ಟಂತ ಉಸ್ತುವಾರಿ ಸಚಿವರು ಜನಿವಾರವನ್ನ ತೆಗೆಸಿ ಸಿಇಟಿ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಪ್ಡೇಟ್ ಸಿಗ್ತಾ ಇರುವಂತದ್ದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಬೀದರ್ ಪ್ರತಿನಿಧಿ ಅಂತ ಮಲ್ಲಿಕಾರ್ಜುನ್ ಮರಕಲೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, 24 ಗಂಟೆಯೊಳಗೆ ಈಗ ಉತ್ತರವನ್ನ ಕೊಡಬೇಕು ಅಂತ ಪತ್ರ ಬರೆದಿದ್ದಾರೆ. ಈಗ ಯಾವ ರೀತಿಯಾಗಿ ಪ್ರತ್ಯುತ್ತರ ಸಿಗುತ್ತೆ ಅಂತ ನಿರೀಕ್ಷೆ ಮಾಡಬಹುದು? ಹೌದು ನಿಕೇಶ್, ಈಗಾಗಲೇ ಇಡೀ ರಾಜ್ಯದಲ್ಲೇ ಈ ಒಂದು ಪ್ರಕರಣ ಸಂಚಲನ ಮೂಡಿಸಿದೆ. ಯಾಕಂದ್ರೆ ಸ್ವಾತಂತ್ರ್ಯ ಭಾರತದಲ್ಲಿ